ಡಾನ್ ರೀತಿ ಬರ್ತ್ಡೇ ಆಚರಿಸಿಕೊಂಡ ರೌಡಿ ಶೀಟರ್ನನ್ನ ಅರೆಸ್ಟ್ ಮಾಡಲಾಗಿದೆ. ರೌಡಿ ಶೀಟರ್ ಎಸ್ಬಿ ಸರ್ಕಾರ್ ಗ್ಯಾಂಗ್ ವಿರುದ್ಧ ಕೇಸ್ ಬಿದ್ದಿರೋದು. ಜಾಲತಾಣದಲ್ಲಿ ಹವಾ ಸೃಷ್ಟಿಸೋದಕ್ಕೆ ಹೋಗಿ ಈಗ ಜೈಲು ಪಾಲಾಗಿರೋದು. ಬೆಳಗಾವಿಯ ಮುರಗೋಡ ಪೊಲೀಸರಿಂದ ರೌಡಿ ಶೀಟರ್ನನ್ನ ಬಂಧಿಸಲಾಗಿದೆ. ಬರ್ತ್ಡೇ ಏನೋ ಇತ್ತಂತೆ, ಅದಕ್ಕೇನೆ ಶೋಕಿ ಮಾಡೋದಕ್ಕೆ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಹಾಕಬೇಕು, ಫುಲ್ ಹವಾ ಕ್ರಿಯೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದು. ಬರ್ತ್ಡೇ ದಿನ ಸಹಚರರ ಜೊತೆಗೆ ಥಾರ್ ಕಾರು ಬೈಕ್ನಲ್ಲಿ ರೌಂಡ್ಸ್ ಹಾಕಿರೋದು ಸಿನಿಮೆಯ ರೀತಿಯಲ್ಲಿ. ನೋಡಿ ತಕ್ಷಣ ಯಾರಾದರೂ ಇದ್ಯಾವುದೋ ಸಿನಿಮಾ ಅನ್ಸುತ್ತೆ, ವಿಲನ್ ಎಂಟ್ರಿನೇನೋ ಹೀರೋ ಎಂಟ್ರಿನೇನೋ ಅಂತ ಅನ್ಕೋಬೇಕು. ಅದೇ ಇವ್ರ ಬರ್ತ್ಡೇ ಇತ್ತಂತೆ. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿಬಿಡೋಣ, ಒಂದು ಹವಾ ಇಡೋಣ, ನಮ್ಮದೊಂದು ಹವಾ ಇರಬೇಕು ಅಂತ ಹೋಗಿದ್ದು. ಈ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಪೊಲೀಸರ ಗಮನಕ್ಕೆ ಬಂದಿದೆ. ಇದೀಗ 7 ಜನ ಆರೋಪಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. ಯರಗಟ್ಟಿ ಪಟ್ಟಣದ ರೌಡಿ ಶೀಟರ್ ಸುರೇಶ್ ಭಜಂತ್ರಿಯನ್ನ ಬಂಧಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಳಿದ ಆರೋಪಿಗಳಿಗೆ ಸ್ಟೇಷನ್ ಬೇಲನ್ನು ನೀಡಿ ನೋಟಿಸನ್ನು ಜಾರಿ ಮಾಡಲಾಗಿದೆ. ಆರೋಪಿಗಳಿಂದ ಥಾರು ಮತ್ತೆ ಮಹೇಂದ್ರ ಬೆಲರೋ ಮತ್ತೆ ಬೈಕ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಮುರಗೋಡು ಪೊಲೀಸ್ ಠಾಣೆಯಲ್ಲಿ 7 ಪ್ರತ್ಯೇಕ ಕೇಸನ್ನು ದಾಖಲಿಸಿಕೊಳ್ಳಲಾಗಿದೆ. ಓಡಿಸೋದು ಮತ್ತು ಗಾಡಿಯಲ್ಲಿ ಈಗ ಉದಾಹರಣೆಗೆ ತಾರ್ ಜೀಪ್ ಇದಂದರೆ 4 ಜನ 5 ಜನ ಹೋಗೋದಕ್ಕೆ ಅವಕಾಶ ಇರ್ತದೆ. ಅದರಲ್ಲಿ 10-15 ಜನ ಹೋಗ್ಬೋದು, ಅದನ್ನು ವಿಡಿಯೋ ತೊಗೊಂಡು ಹಾಕ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನಾವು 100% ನಾವು ಕೇಸ್ ಮಾಡ್ತೀವಿ. ಆಲ್ರೆಡಿ ನಾವು ಈಗ ಮುರಗೋಡು ಸ್ಟೇಷನಲ್ಲಿ ಕೂಡ ಮಾಡಿದ್ದೀವಿ. ಮತ್ತು ಯಾವುದೇ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ, ಅಶ್ಲೀಲ ರೀತಿಯಲ್ಲಿ ಹೆಣ್ಮಕ್ಳಿರಲಿ ಹುಡುಗರಿರಲಿ ಕೆಟ್ಟ ಶಬ್ದದಿಂದ, ತುಂಬ ಕೆಟ್ಟ ಶಬ್ದದಿಂದ ಬೈಯೋದು, ಅದಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ರೀಲ್ಸ್ ಮಾಡಿ ಹೆಣ್ಮಕ್ಳು ಯಾರು ಬಿಡ್ತಾರಂದನೂ ಕೂಡ ಅದು ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಸೆಕ್ಷನ್ 296 BNS ಪ್ರಕಾರ ಒಂದು ಕ್ರಮ ಕೈಗೊಳ್ತೀವಿ. ಇನ್ನೊಂದು IT ಆ್ಯಕ್ಟ್ 67 and 67A ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್, ಅದರಲ್ಲಿ ಕೂಡ ಅಬ್ಸೀನ್ ಆ್ಯಕ್ಟ್ ಇರ್ತದೆ. ಅಂದರೆ ಅದರಲ್ಲಿ ಕೂಡ ನಾವು ಕೇಸಸ್ ಮಾಡ್ತೀವಿ. ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾನಲ್ಲಿ ಯಾವುದೇ ನಮಗೆ ಜವಾಬ್ದಾರಿ ಇಲ್ಲ ಅಂದರೆ ಅಂದ್ಕೊಳ್ಳೋದು ಬೇಡ. ಸೋಷಿಯಲ್ ಮೀಡಿಯಾನಲ್ಲಿ ಈ ರೌಡಿಸಮ್ ಬಗ್ಗೆ ಪ್ರಮೋಟ್ ಮಾಡೋದು ಮತ್ತು ಬೇರೆ ಬೇರೆ ಅಬ್ಸೀನ್ ಆ್ಯಕ್ಟ್ ನೋಡೋಕ್ಕೆ ಆಗಲ್ಲ ಅಂಥ ವೀಡಿಯೋಸ್ ಯಾವುದೇ ನೀವು ಅಪ್ಲೋಡ್ ಮಾಡುತ್ತೆ ಅಂದರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಮತ್ತು ಫೋನನ್ನು ನಿಮ್ಮ ಯಾವುದೆಲ್ಲ ವಿಡಿಯೋ ತೊಗೊಂಡಿದ್ದೀರಿ ಎವಿಡೆನ್ಸ್ಗಾಗಿ ಅದು ಕೂಡ ನಾವು ಸೀಸ್ ಮಾಡ್ತೀವಿ. ಮಾಡಿದ್ದೀವಿ, ಮುರಗೋಡಲ್ಲಿ ಮಾಡಿದ್ದೀವಿ.